ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ನಾನಿವತ್ತು ಕೆಲವೇ ಇಂಗ್ರೀಡಿಯೆಂಟ್ಸಿಂದ ಸುಲಭವಾಗಿ ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಿದ್ದೀನಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ತೆಂಗಿನ ತುರಿ ಮತ್ತು ಅರ್ಧ ಕಪ್ ಆಗುವಷ್ಟು ಬೆಲ್ಲವನ್ನು ತಗೊಂಡಿದ್ದೀನಿ. ನಿಮಗೆ ಬೆಲ್ಲ ಎಷ್ಟು ಬೇಕೋ ಅಷ್ಟು ತಗೊಳ್ಬೋದು. ಅಂದರೆ ನಿಮಗೆ ಜಾಸ್ತಿ ಸಿಹಿ ಬೇಕು ಅಂದರೆ ಜಾಸ್ತಿ ಬೆಲ್ಲ ತಗೋಬೋದು, ಇಲ್ಲ ಕಮ್ಮಿ ಬೇಕು ಅಂದರೆ ಅರ್ಧ ಕಪ್ ಸಾಕಾಗ್ತದೆ. ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಅದನ್ನು ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಳ್ಬೇಕು. ಮತ್ತು ಒಂದು ಪಾತ್ರೆಗೆ 2 ಕಪ್ ಅಷ್ಟು ಗೋಧಿ ಹಿಟ್ಟು, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು. ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು. ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು. ನಮಗೆ ಎಷ್ಟು ಅಂಟು ಬೇಕೋ ಅಷ್ಟು, ಅಂದರೆ ಚಪಾತಿಗೆ ನಾವು ಎಷ್ಟು ಅಂಟು ಮಾಡಿಕೊಳ್ತೇವೋ ಅಷ್ಟು ಅಂಟು ಮಾಡ್ಕೊಂಡು ಇಡಬೇಕು. ಮತ್ತು ನಾವು ಅದನ್ನು ಉಂಡೆ ಮಾಡಿಕೊಳ್ಬೇಕು. ಮತ್ತು ನಾವು ಚಪಾತಿಗೆ ಹೇಗೆ ಲಟ್ಟಿಸ್ಕೊಳ್ತೇವೋ ಹಾಗೆ ಲಟ್ಟಿಸ್ಕೊಂಡು ಸೈಡಲ್ಲಿ ಇಟ್ಕೊಳ್ಬೇಕು. ಕರ್ಜಿಕಾಯಿ ಡಬ್ಬ, ಆ ಕರ್ಜಿಕಾಯಿ ಡಬ್ಬಕ್ಕೆ ಸ್ವಲ್ಪ ಎಣ್ಣೆನ ಬೆರೆಸ್ಕೊಳ್ಬೇಕು. ಮತ್ತು ಅದಕ್ಕೆ ಚಪಾತಿ ನಾವು ಒತ್ತಿರ್ತೇವಲ್ಲ ಅದನ್ನು ಹಾಕಿ, ಅದಕ್ಕೆ ತೆಂಗಿನ ತುರಿ ಮಾಡಿರ್ತೇವಲ್ಲ ಅದನ್ನು ಹಾಕಿ ಹೀಗೆ ಒತ್ತಿಕೊಂಡು ಅದರ ಸೈಡಲ್ಲಿರೋ ಎಕ್ಸ್ಟ್ರಾನೆಲ್ಲ ತೆಗೆದು ಆ ಕಡೆ ಇಡಬೇಕು. ಇದನ್ನು ಎಣ್ಣೆಯಲ್ಲಿ ಕಾಯಿಸ್ಕೊಳ್ಬೇಕು. ಈಗ ಕರ್ಜಿಕಾಯಿ ರೆಡಿ. ಕೊನೆಯದಾಗಿ ಹೀಗೆ ಬರ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಪೋರ್ಟ್ ಮಾಡಿ.